ಚಿಂತಾಮಣಿ ಎನ್ನ ಮೋಹದ ಹರಗಿನಿ. ಅಹೋ ದೇವ, ನಿನ್ನಲ್ಲಿ ನಾನು ನನ್ನ ಮನದ ಅಭಿಷ್ಟೆಯನ್ನು ನೆರವೇರಿಸಿ ಕೇಳಲು ಬಂದಿರುವೆನು. ನನ್ನ ಆಸೆಯನ್ನು ಪೂರೈಸುವೆಯಾ? ಅಹೋ ದೇವ, ಕೇಳುವೆನು, ಕೇಳು. ಚೆನ್ನಾಗಿ ಹೇಳು. ಪ್ರಾಣೇಶ್ವರ, ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಜಲದಿಶಯನ ಜಲದೊಳೆಯ ಬಿಡಿಸೆನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಪ್ರಿಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಿನ್ನಲ್ಲಿ ನನ್ನದೊಂದು ಮನದ ಆಸೆಯನ್ನು ತೀರಿಸೆಂದು ಕೇಳಲು ಬಂದಿರುವೆನು. ಕರಮುಗಿದೆ ಬೇಡಿಕೊಳ್ಳುವೆನು, ಎನ್ನ ಆಸೆಯನ್ನು ತೀರೈಸು ದೇವ. ಕಾಂತಿ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ.
ಅಹೋ ಕಾಂತ, ನಾನು ನಿನ್ನ ಸಂಗಡ ಆಟವನ್ನು ಆಡುತ್ತಾ ಕುಳಿತರೆ ನನ್ನ ಭಕ್ತರು ಒಂದು ಬಾಗಿಲಲ್ಲಿ ನಿಂತು ಭಂಗ ತಂದಂತಾಯಿತು. ಹಾ ಅಹೇ ಕಾಂತೆ, ಅಹೋ ಪ್ರಿಯ, ಸಕಲ ಜಗತ್ ಸಂರಕ್ಷಕರ್ತನೆಂದು ಬಿರುದು ಪಡೆದ ನಾನು ನಿನ್ನ ಕೂಡ ರಕ್ತದ ಆಟವನ್ನು ಆಡಲು ಸಮಯವಿಲ್ಲ. ಸತ್ರಾಜಿತನ ಪುತ್ರಿ ಕೋಮಲಕ ಹತ್ರಿ. ಸನೆನ್ಸ್ ಜೀರಣ ದುರ್ಗಪ್ಪ ಅವರು ಈ ಸುಂದರವಾದ ಪುಷ್ಪವನ್ನು ಬಲರಾಮ ಪಾತ್ರ ಮಾಡಿದ್ರು. ಬಲರಾಮ ಪಾತ್ರ 501 ಬಹುಮಾನ ಪ್ರದಾನ ನನ್ನ ಮಾಡ್ತಾರೆ. ಮನೆಯಲ್ಲಿ ಅಭೀಷ್ಟೆಯಾದ ಲಕ್ಕದಾಟವನ್ನು ಆಡೋಣ ಬಾ ಎಂದರೆ ಬೇಡ ಎಂದು ನುಡಿಯುತ್ತಿರುವೆ. ಅಹೋ ದೇವ, ದೇವಿ, ನನ್ನ ಆಸೆಯನ್ನು ನೀನು ಪೂರೈಸದೆ ಹೋದರೆ ಮತ್ತಾರು ಪೂರೈಸಬೇಕು? ಅಹೇ ಕಾಂತೆ, ಇದಲ್ಲದ ಮತ್ತೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ದೇವ.
ಹೇ ಪ್ರಿಯ. ನಿನ್ನ ಸಂಗಡ ಆಟವನ್ನು ಆಡುತ್ತಾ ಕುಳಿತರೆ ಹಾ ಹೇ ಕಾಂತೆ ಪ್ರಿಯ. ಸ್ವಲ್ಪ ತಾಳು ದೇವಿ ನಿನ್ನ ಮನವಿಷ್ಟದಂತೆ ಆಗಲಿ ಲಕ್ಕದ ಆಟವನ್ನು ಆಡೋಣ ಬಾರಮಣಿ ಎನ್ನ ಮೋಹದ ಹರಗಿಣಿ. ನಿನ್ನ ಇಷ್ಟದಂತೆ ಆಗಲಿ ದೇವ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಜನ ಸಾರಥಿ ನಿನ್ನನ್ನು ಕರೆಯುವುದಾಗಿ ನಿಮ್ಮ ಆಕ್ರಜನಾದ ಬಲರಾಮನು ನನ್ನನ್ನು ಕಳಿಸಿರುವನು. ಶೀಘ್ರದಲ್ಲೇ ಬರಬೇಕೆಂದು ಬೇಡಿಕೊಳ್ಳುವನು ದೇವ, ನೀನೇ ಮಹಾನ್ ಭಾವ. ನಿನ್ನ ಇಷ್ಟದಂತೆ ಆಗಲಿ ಸಾರಥಿ. ಅಹೇ ರಮಣಿ, ಅಗ್ರಜನಾದ ಬಲರಾಮ ದೇವರು ಎನ್ನನ್ನು ಕರೆದುಕೊಂಡು ಬರುವುದಾಗಿ ಚಾರನನ್ನು ಕಳಿಸಿರುವನು. ಆದ ಕಾರಣ ನಾನಿನ್ನು ಹೋಗಿ ಬರುವೆನು. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ, ಅತಿ ಸುಗುಣವಂತೆ. ನಿನ್ನ ಇಷ್ಟದಂತೆ ಆಗಲಿ ದೇವ. ಅಹೋ ಮೂರಾರಿ, ನಿನಗೆ ಶುಭವಾಗಲಿ. ಬೇಲಕ್ಕೆ ಹೇಳು. ಅಹೋ ಅಣ್ಣ ತಮ್ಮ ಸತ್ಯಭಾಮ, ನಾನು ಚದುರಂಗದ ಆಟವನ್ನು ಆಡುತ್ತಿದ್ದರು ನಿಮ್ಮ ಅಗ್ರಜನಾದ ಬಲರಾಮ ದೇವರು ನಿಮ್ಮನ್ನು ಕರೆದುಕೊಂಡು ಬರುವುದಾಗಿ ಎನ್ನನ್ನು ಕಳಿಸಿರುವುದರಿಂದ ಶಾರಮ ಬಂದು ಹೇಳಿದ ತಕ್ಷಣವೇ ನಾನು ಬಂದೆನು. ಅಗ್ರಜ, ನೀವು ಕಳಿಸಿದ ಕಾರ್ಯಾರ್ಥವೇನು? ಅಥವಾ ಪ್ರಿಯ ಶಿಷ್ಯನಾದ ಹಸ್ತಿನಾಪುರ ಅಧ್ಯಕ್ಷ ದುರ್ಯೋಧನ ಸಾರ್ವಭೌಮನಿಗೆ ಏನಾದರೂ ನೂತನ ವರ್ತಮಾನವನ್ನು ತಿಳಿಸಿ ಬರುವ ಕಾರಣವೇನಾದರೂ ಇರುವುದೇ? ಸಂದೇಹವಿಲ್ಲದೆ ಆಜ್ಞೆಯನ್ನು ಮಾಡುವ ಅಣ್ಣ ದುರಧೀರ ತ್ರಿಗಣ್ಯ. ಹೌದು ಚಕ್ರಧರ, ಪಾಂಡವರ ಪಕ್ಷ ಪರಿಚಯ ವಹಿಸಿಕೊಂಡು ತಿಳಿದು ಈ ರೀತಿ ಮರ್ಯಾದೆ ಮಾತುಗಳನ್ನು ಆಡಬೇಡ. ಯೋಗೋದ್ರೇಕದಿಂದ ಮದನ್ಮತ್ತನಾಗಿ ಅತುಲಿತ ಪರಾಕ್ರಮಿ ತಮ್ಮಂದಿರುವರೆಂಬ ಗರ್ವದಿಂದ ತಿಳಿಯದಾದವರ ಧರ್ಮಜ್ಞನವರವರ ಅನ್ನ ಸುದ್ದಿಗಳ ಪೌರುಷನಿಂದ ವಾದ ನಂಬಿ ಮಾನ್ಯಜೀನರಾಗಿ ತಿರಿದು ಮಗತಿ ತಂದುಕೊಂಡರ. ತಮ್ಮ ಅಣ್ಣಯ್ಯ, ಇದರಲ್ಲಿ ಯಾರು ಮಾಡಿದ ದ್ರೋಹ ಏನಿದೆ? ಹೇಳ ತಮ್ಮ, ಅದರೊಳಗೆ ಏನಾದರೂ ಇದ್ದರೆ ಬೇರೆ ಅಹೋ ಅಣ್ಣಯ್ಯ, ಹೌದು ತಮ್ಮ. ಹೇಳುವಿನ ಕೇಳಣ್ಣಯ್ಯ. ಅದೇನು ಮಾತು ಚೆನ್ನಾಗಿ ಹೇಳು ತಮ್ಮ. ನಿನ್ನ ಸಾತ ಒಗದಿರುವಂತ ಕೆಟ್ಟ ಗುಣದವನು ಆ ಕೌರವ ದೃಷ್ಟ ಕಾರ್ಯವನ್ನೇ ತಾ ಮಾಡುವ. ಬಿಡು ನಿನ್ನ ಸ್ವಾರ್ಥ ಒಗದಿರುವಂತ ಗುಣದವನು ಆ ಕೌರವ ದೃಷ್ಟ ಕಾರ್ಯವನ್ನೇ ತಾ ಮಾಡುವ. ದುಷ್ಟ ಗುಣದವನು ಆ ಕೌರವ ಕಾರ್ಯವನ್ನೇ ತಾ ಮಾಡುವ. ಇದು ನಿನ್ನ ಸ್ವಾರ್ಥ ಒಗದಿರುವಂತ
ಅಸೂಯ ಮದ ಮಸ್ತದಿ ಹಣಗುಣಗಳನ್ನು ಪಾಂಡವರನ್ನು ಕಷ್ಟಕ್ಕೀಡು ಮಾಡುವುದು ಲೆಕ್ಕಿಸಿದರೆ ಲವಬಂಧದಲ್ಲಿ ನಕ್ಷತ್ರಕ್ಕಿಂತಲೂ ಮೀರುವುದು. ಹಾಗಿರುವಲ್ಲಿ ಆ ಸುಯೋಧನನ್ನು ದ್ರೋಹ ಮಾಡಿಲ್ಲವೆಂದು ಊಹಿಸುವ ಇಸದಲ್ಲಿ ನೀನು ಕುರುವಂಶ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ನಂಬಲಿ? ಇದಕ್ಕಿಂತಲೂ ಪ್ರತ್ಯಕ್ಷ ಸಾಕ್ಷಿ ಏನು ಅಣ್ಣ ಹಲವರಡೆ ಹೇಳದಿರುವುದು ಯೋಧನ ಸಮಾಚಾರವೇ. ಮಾತುಗಳಿಂದ ನಿನ್ನನ್ನು ಗೆಲ್ಲಲು ನನ್ನಿಂದ ಆಗದ ಅನುಜಾತಿಕಮಣಿ ಅಡ ದಯವಿಟ್ಟು ಬಿಡ್ಬೇಡ್ರಿ ಎಲ್ಲಗ ಕೆಟ್ಟತ ಓಸು ಬಿದ್ದು 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 ಪೇಪರ್ ಉಳಿದ್ರಕ್ ಮಾಡ್ತಾರೆ. ನಾನು ಮಾತಿನ ದುರುಳಿನೇ ಹೊರತು ಕಾರ್ಯ ದುರುಳಿನಲ್ಲ ಅಣ್ಣ ಅಂಬುದಾಚನೆ ಅಣ್ಣಯ್ಯ. ನಿನ್ನ ವಾಚ್ಯ ಮತ್ಕೃತಿ ಅನ್ನ ಬುದ್ಧ ಬಲದ ಶಕ್ತಿ ಅದರ ಬೆರಸಿ ಲೋಕ ಇದ್ದಕ್ಕಾಗಿ ದುಷ್ಟರ ಶಿಕ್ಷಣ ಚೇತನ ರಕ್ಷಣ ಮಾಡುವ ಗೋಚರ ರೂಪಾಯಿ ತಮ್ಮ ನಿನಗೆ ಗೊತ್ತಿದೆ ಅನುಜ ಅಗ್ರಜ ಅನುಜ ಪಾಂಡವರು ಮಾ ಶ್ರೇಷ್ಠವಂತರು ಅಣ್ಣಯ್ಯ. ಕುಲದಲ್ಲಿ ಪಾಂಡವರು ಸಂಪನ್ನರು, ಧರ್ಮಕ್ಕೆ ತಲೆಬಾಗೆ ನಡೆಯುವರವರು ಅಣ್ಣಯ್ಯ. ಕುಲದಲ್ಲಿ ಪಾಂಡವರು ಸಂಪನ್ನರು, ಧರ್ಮಕ್ಕೆ ತಲೆಬಾಗೆ ನಡೆಯುವರವರು, ಧರ್ಮಕ್ಕೆ ತಲೆಬಾಗೆ ನಡೆಯುವರವರು. ಕುಲದಲ್ಲಿ ಪಾಂಡವರು ಸಂಪನ್ನರು, ಧರ್ಮಕ್ಕೆ ತಲೆಬಾಗೆ ನಡೆಯುವರವರು, ಧರ್ಮಕ್ಕೆ ತಲೆಬಾಗೆ ನಡೆಯುವರವರು. ಮೋಸವಂಚನೆಯಿಲ್ಲ, ಮರ್ಮದ ಮಾತಿಲ್ಲ. ಮೋಸವಂಚನೆಯಿಲ್ಲ, ಮರ್ಮದ ಮಾತಿಲ್ಲ. ಸತ್ಯವೇ ಜಯವೆಂದು ವನವಾಸಕ್ಕೆ ಹೋದರಲ್ಲ. ಸತ್ಯವೇ ಜಯವೆಂದು ವನವಾಸಕ್ಕೆ ಹೋದರಲ್ಲ. ಹಗಲು ಉಪವಾಸ ನಡೆದರಲ್ಲ. ಕುಲದಲ್ಲಿ ಪಾಂಡವರು ಸಂಪನ್ನರು, ಧರ್ಮಕ್ಕೆ ತಲೆಬಾಗೆ ನಡೆಯುವವರು, ಧರ್ಮಕ್ಕೆ ತಲೆಬಾಗೆ ನಡೆಯುವವರು. ಅಹೋ ಅಗ್ರಜ, ಅಹೋ ಅನುಜ ಹಾಗಾದರೆ ಪಾಂಡವರು ಧರ್ಮ ಸಂಪನ್ನರು, ಪರಿಪಾಲನೆ ಮಾಡುವರು. ಇಂಥ ವಾಕ್ ದುರುಳರಾದ ಸರ್ವಜನ ವಿನಿತ ವಶಿಕರಾದ ಪಾಂಡವರನ್ನು ರಕ್ಷಿಸಲು ಪ್ರಯತ್ನ ಮಾಡುವನು ಅಣ್ಣ ರಾಜಾಗ್ರಗಣ್ಯ. ಕರುಣಾವಾಹನೆ ಯಾವ ಎದೆಬಿಡದೆ ಪಾಂಡವರು ಎಂದ ಅಭಿಮಾನ ಪಟ್ಟರು ಹೇಳಿ ನೀನು ಮಾಡಿಕೊಂಡಿರುವ ಕುಟುಂಬಕ್ಕೆ ತಕ್ಕ ಭ್ರಷ್ಟಾಗಿರೋದು. ಅದಕ್ಕಾಗಿ ನೀನು ಮರಗುವಂತೆ ಹೇತಕ್ಕ ಕೃಷ್ಣ ಅಣ್ಣಯ್ಯ, ಅವರು ತಮ್ಮ ಅಣ್ಣಯ್ಯ, ತಮ್ಮ ಆ ಕೌರವರನ್ನು ಹೊಗಳಬೇಡ ಅಣ್ಣಯ್ಯ. ಯಾಕೆ ತಮ್ಮ ಅವರು ದುರ್ಮಾರ್ಗರವಲ್ಲವೇ? ಅವರು ನನ್ನ ಪ್ರಿಯ ಶಿಷ್ಯಂದರಲ್ಲವೇ? ಅಣ್ಣ ಅವನು ಏಕೆ ಕರುಣ ಅಣ್ಣ ಬೇಡಲಿಲ್ಲ ಈನದ ಗುಣ ಅಣ್ಣಯ್ಯ. ಅವರು ತಮ್ಮ ಅಣ್ಣ ಅವನು ಏಕೆ ಕರುಣ ಅಣ್ಣ ಬೇಡಲಿಲ್ಲ ಈನದ ಗುಣ
ಮಾಡದೆ ಕೆಟ್ಟವರು ಅಣ್ಣ ಅವನೋಳು ಕೇಳಿ ಕರುಣ ಅಣ್ಣ ಬೆಳಲಿಲ್ಲ ಈರನ ಗುಣ ಪಾಂಡವರ ನೆಪದಲ್ಲಿ ಕರೆಸಿ ಅರಗಿನ ಮನೆಯನ್ನು ರಕ್ಷಿಸಿ ಹಿತದಿಂದ ದರವಾಗಿಸಿ ರಾತ್ರಿಯಲ್ಲಿ ಬೆಂಕಿ ಹತ್ತಿಸಿ ಪಾಂಡವರ ನೆಪದಲ್ಲಿ ಕರೆಸಿ ಅರಗಿನ ಮನೆಯನ್ನು ರಕ್ಷಿಸಿ ಹಿತದಿಂದ ದರವಾಗಿಸಿ ರಾತ್ರಿಯಲ್ಲಿ ಬೆಂಕಿ ಹತ್ತಿಸಿ ನಾಶಗೈಯಲು ಮಲದೆ ಯೋಚಿಸಿ ನಾಶಗೈಯಲು ಮಲದೆ ಯೋಚಿಸಿ ಮನದೋ ದುರ್ಗುಣ ಸಾಗಿಸಿ ಅಣ್ಣ ಅವನೋಳು ಕೇಳಿ ಕರುಣ ಅಣ್ಣ ಬೆಳಲಿಲ್ಲ ಈರನ ಗುಣ ಯಾರು ದೇವಕ್ಕೆ ತನಯ ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಎಡಮಿಡಿಯನ್ನು ಕಟ್ಟಿಸಿ ಕಾರ್ಬೂಡಿನೋ ನೂಕಿರುವೆ ಸೈನ್ ಕೂರ್ತವೆ ಜನವಿರಿತ ದಂದುರಾದ ಧರ್ಮಚ ಸೌಖ್ಯವ ಕಂಡು ಆ ಸೂರ್ಯಗಸ್ತರಾಗಿ ಅವರನ್ನು ಕರೆಸಿ ವಾರಣಾಸಿಯಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಆ ಮನೆಯಲ್ಲಿ ಮಲಗಿಸಿ ಮನೆಗೆ ಬೆಂಕಿ ಹಚ್ಚಿಸಿದ ಆ ದುಷ್ಟ ದುರ್ಯೋಧನ ತಪ್ಪುಗಳು ಎಷ್ಟೆಂದು ಹೇಳಲಿ. ಇಂಥ ಹೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಗಳು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿದೆ. ಇದಲ್ಲದೆ ಮಾಯಾ ಜೂಜಿನಲ್ಲಿ ಧರ್ಮರಾಜ್ಯರನ್ನು ಸೋಲಿಸಿರುವರು ಅಣ್ಣ ಅಲ್ಲದರನೆ ನೆನೆಸಿಕೊಂಡರೆ ದಕ್ಕನೆ ಹೇಳುವುದು ಹೃದಯದಲ್ಲಿ ಉರಿ ಬೇಗನೆ. ರಾಜ್ಯವನ್ನು ಕಸಿದುಕೊಂಡ ಹಾರ್ಯಾನ್ಯಪಾಲ ಮಾಡಿಸುವ ಸಂಗತಿ ಸರ್ವ ಲೋಕಗಳಿಗೆ ಹಿತವಲ್ಲವೇ? ಈ ಸಂಗತಿ ತಿಳಿದಿರುವೆ ದುರ್ಯೋಧನ ಹಾದಿಗಳು ಬಹಳ ದ್ರೋಹ ಮಾಡಿರುವರು. ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಅವರ ರಾಜ್ಯ ಅವರಿಗೆ ಕೊಡಿಸಿ ಕುರು ಪಾಂಡವರ ಸೌಖ್ಯವಾಗಿರುವಂತೆ ಮಾಡುವರ ತಮ್ಮ ಅವ್ರ ವಿಷಯವನ್ನು ಬಿಡು, ಸಮಾಧಾನ ಮಾಡು ಮೂರರಿ ಅಗ್ರಜ ಅನುಜ ಅಗ್ರಜ ಅನುಜ ಈ ತಮ್ಮನ ವಿಷಯದಲ್ಲಿ ಶಿಶುವಿಗೆ ಹಾಲು ಚಂದ್ರನನ್ನು ತೋರಿಸಿ ಹಾಲನ್ನು ಉಳಿಸಿದಂತೆ ಎಷ್ಟು ಸುಲಭವಾಗಿ ನನ್ನನ್ನು ಸಮಾಧಾನ ಪಡಿಸುವೆ. ಪಾಂಡವರಲ್ಲಿ ನಿನಗೆ ಎಷ್ಟು ಸಹಾನುಭೂತಿ ಇರುವುದು. ಪಾಪ ಸಂತೋಷ ಅಣ್ಣ ಸುಗಡಗುಡ ಲಾವಣ್ಯ ಒಳ್ಳೆ ತೋಟವಾಗಿ ನುಡುತ್ತಿರುವ ಪಾಂಡವರ ರಾಜ್ಯ ನಾನು ಕೊಡಿಸಲಾರವೆಂದು ಹೇಳುತ್ತಿದೆಯಾ ಅಥವಾ ಈ ಸಾನುಭೂತಿಯ ಎಲ್ಲವೂ ತತ್ವಗಳನ್ನಾಡಿ ಸತ್ಯ ಬೆಳೆಸಿರಿ ಪರನಿಗೆ ಪರನೇ. ಅಗ್ರಜ ಹಿರಿಯರ ಮಾತು ಕೇಳದ ದುರ್ಯೋಧನು ನಿನ್ನ ಮಾತು ಕೇಳುವರೆ ಸಾಧ್ಯವಾಗಿ ಕೇಳುವರ ತಮ್ಮ. ಬಿಡು ನಿನ್ನಯ ಬಂದ ಬೇಗನೆ ರೋಹಿಣಿ
ಶಿವ ತೀರ್ಥ ರೂಪವಾದರೂ ನಿಮ್ಮಲ್ಲಿ ಸಂದೇಹ ಪಡುವುದೇ? ಚೀಚಿ, ಹಾಗೆಂದಿಗೂ ಅನುಮಾನ ಪಡಬೇಡ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕುರ್ಮ ಎದುರಾದಿಗಳು ಹೇಳಿದ ಮಾತು ಕೇಳದೆ ಆ ದುರ್ಯೋಧನನು ನಿನ್ನ ಮಾತುಗಳಿಗೆ ಒಪ್ಪಿ ರಾಜ್ಯವನ್ನು ಕೊಡುವನೇ ಎಂಬುವ ಸಂಶಯ ಅಣ್ಣ. ಸುಗುಣಗಳ ಲಾವಣ್ಯ. ಅಹೋ ಗೋಪಿರುದಯ ತೋರ ಅಹೋನಯ, ಹುಟ್ಟಿದಾರಂಭದಿಂದಲೇ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ? ಭೀಷ್ಮ ದ್ರೋಣಾದಿದಿಂದಲೇ ಏನಾಯಿತು ಎನ್ನು ಮೆಚ್ಚಿದ ಪ್ರಥಮ ಶಿಷ್ಯನಾದ ದುರ್ಯೋಧನಂತೆ ಉತ್ತರವಿಟ್ಟೆ. ನಾನು ಬರೆದ ಗೀತಗಳನ್ನು ದಾಟುವುದಿಲ್ಲ. ನನಗೆ ತುಂಬಾ ವಿಶ್ವಾಸ ಇದೆ. ಆ ನಿನ್ನ ಮೈದನಾಟ ಪಾತ್ರನು ಏನು ನಂಬಿರುವನೆಂದು ಹೀನ ಕಾರ್ಯವು ಮಾಡಲಿಲ್ಲ. ತಪ್ಪದ ಪಾಂಡವರ ರಾಜ್ಯ ನಿನಗೆ ಕೊಡಿಸುವ ನಿರ್ದೇಶಕ ಬಳಿ ಆಗಲೇ ಅಣ್ಣ, ನನ್ನ ಮಾತು ಪಾಂಡವರು ಮೀರುವರು, ನಿನ್ನ ಮಾತು ಕೌರವರು ಮೀರುವರು. ನೋಡುವನ ಅಣ್ಣ ರಾಜಕ್ರಿಗಣ್ಯ. ನಮೋ ನಮೋ. ಐಶ್ವರ ಮತ್ತು ಮೇಲಕ್ಕೆ ರಮಣೆ. ಕಾಂತ, ಅಂತೆ ಕೇಳಿದಿನಿ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಇನಿಯ ಎನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸ. ಅಂತೆ ಚೆನ್ನಾಗಿ ಹೇಳು. ಇನಿಯ ಎನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸ. ಇನಿಯ ನಮ್ಮಯ ಪ್ರೀತಿಯ ಸುಖಸತಿಯ ಮದುವೆಯ ನಮ್ಮಯ ಪ್ರೀತಿಯ ಸುಖಸತಿಯ ಮದುವೆಯ ವಿಜಯ ವರವನ ಒಡಗುವ ಆಲೋಚನೆಯ ವರವರ ಪ್ರಾಣಕಾಂತನಾಗಮನೆ ಹೇ ಪ್ರಾಣಕಾಂತೆ, ಸುಂದರ, ಹೇ ಸುಂದರೇ. ನಮ್ಮ ಮಗಳಿಗೆ 18 ವರ್ಷವು ಮೀರುತ್ತಲೂ ಬಂದಿತು. ಹಾ. ಕಾಂತ, ಕಾಂತೆ, ಆದ್ದರಿಂದ ವಯಸ್ಕರಕ್ಕೆ ಬಂದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ನಿನಗೆ ಸರಿಯೇ? ಕಾಂತೆ, ಕಾಂತ, ಕಾಂತೆ. ಮಗಳಿಗೆ ತಕ್ಕ ವರವನ್ನು ಹುಡುಕುವ ಆಲೋಚನೆ ನಿನಗಿರುವುದೋ ಇಲ್ಲವೋ ಕಾಂತ ಗುಣವಂತ? ಹೇ ಕಾಂತೆ, ಎಲ್ಲರೂ ಮನದಲ್ಲಿ ಅಭಿಲಾಷ ಇರುವುದು. ಆಲೋಚನೆಯನ್ನು ಮಾಡದಿರುವ ಮನೆಯ ಬರೀ ಇಬ್ಬರಿಂದ ಆಲೋಚನೆ. ಶ್ರೀ ಅಂಬಮ್ಮ ದೇವಿಯೇ
ಜಗದಾಂಬೆ 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 ಶ್ರೀ ಅಮ್ಮಮ್ಮ ಕರುಣಿಸು ಶ್ರೀ ಅಮ್ಮಮ್ಮ ದೇವಿಯೇ. ಐಶ್ವರ್ಯ ಮತ್ತು ಮೇಲಕ್ಕಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ತಂಗಿ ಸುಭದ್ರ ಹೇಳುವಿನೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ಆಲೈಸು ಅಣ್ಣ ನೀನು ಎನ್ನಯ ನೋಡಿಯ ಅಣ್ಣ ಬಲಭದ್ರ ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಅಣ್ಣಯ್ಯ ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಎನ್ನ ಮಾತನೋ ನೀನೋ ನಡೆಸಿ ಕೊಡುವೆನೋ ಎಂದು ಅಣ್ಣ ಬಲಭದ್ರ ತಂಗಿ ಸುಭದ್ರ ಚೆನ್ನಾಗಿ ಹೇಳಮ್ಮ. ಎನ್ನ ಮಾತನೋ ನೀನೋ ನಡೆಸಿ ಕೊಡುವೆನೋ ಎಂದು ವಚನ ಕೊಟ್ಟರೆ ನೀನೋ ಅಣ್ಣಯ್ಯ ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ವಚನ ಕೊಟ್ಟರೆ ನೀನೋ ವಿಷಯ ತಿಳಿಸುವೆ ನಾನು ಆಲಿಸು ನೋಡಿಯೋ ಅಣ್ಣ ಬಲಭದ್ರ ತಂಗಿ ಸುಭದ್ರ ಎನ್ನ ಮಾತನ್ನು ನಡೆಸಿಕೊಡುವೆನೆಂದು ಹ, ನೀನು ವಚನವನ್ನು ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ನಿನ್ನ ಸಂತೋಷಕ್ಕಾಗಿ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವಿನ ತಂಗಿ. ಹೌದೇನು ಅಣ್ಣಯ್ಯ? ತಂಗಿ ಸುಭದ್ರ ಹಾಗಾದರೆ ಎನ್ನ ಮಾತನ್ನು ನಡೆಸಿಕೊಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ಅದೇನು ಸಂಗತಿ ವಿಸ್ತಾರವಾಗಿ ಕೇಳು. ನಿನ್ನ ಮೇಲೆ ಹಂತಕಲ್ಲಿ ಇರುವುದು ನಿನ್ನನ್ನು ತಲೆಗಣ್ಣಿನ ನೋಡೋದಿಲ್ಲಮ್ಮ ತಂಗಿ ಸುಭದ್ರ. ನಿಮ್ಮ ಅಣ್ಣನ ಮಾತಿನ ಬಲಭದ್ರ. ಅಣ್ಣ ಬಲರಾಮನೇ ಒಡಹುಟ್ಟಿದವ ನೀ.
ಆಲಿಸೋ ನೋಡಿಯೋ ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಾದ ಅಭಿಮನ್ಯುವಿಗೆ ಕೊಡಬೇಕೆಂದು ನಾನು ಕೇಳಿಕೊಳ್ಳುವೆನು. ತಂದೆಯ ಅಣ್ಣ ರಾಜ ಕರಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ಶಶಿರೇಖೆ ಎಲ್ಲಿಗೆ ಹೋಗುತ್ತಾಳೆ? ಕಾಲ ಬಂದದ ನೋಡಿದರ ತಂಗಿ ವರ ಮಂಗಳಾಗಿ ಅಣ್ಣ ಹಲವರನೇ, ತಮ್ಮ ಕೃಷ ಪುತ್ರಿಯಾದ ಶಶಿರೇಖಾದೇವಿಯು ಪ್ರಾಪ್ತ ವಯಸ್ಕಳಾಗಿರುವಳು. ಆದ್ದರಿಂದ ಸುಭದ್ರಂಗಿಯು ತನ್ನ ಮಗನಾದ ಅಭಿಮಾನ್ಯಕ್ಕೆ ಕೊಡುವುದಾಗಿ ವಧುವನ್ನು ಬೇಡುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷ ಪಡಿಸುವೆ ಅಣ್ಣ ರಾಜಾಗ್ರಗಣ್ಯ? ಕಾಲ ಬಂದದ ನೋಡಿದರ ತಮ್ಮ ನಮೋ ನಮೋ ಭಾವ ಬಲಭದ್ರ. ಐಶ್ವರ್ಯ ಮತ್ತು ಮೇಲಕ್ಕಮ್ಮ ಸತ್ಯಭಾಮ. ಅಹೋ ಭಾವ, ಸತ್ಯಭಾಮ, ನಿನ್ನಲ್ಲಿ ನಾನೊಂದು ವಿಚಾರವನ್ನು ಕೇಳಲು ಬಂದಿರುವೆ. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ಹೇಳಿದ ವಿಚಾರವನ್ನು ನಡೆಸಿಕೊಡುವೆಯೇ ಭಾವ? ನಡೆಸಿಕೊಳ್ಳುವುದಾದರೆ ನಡೆಸಿಕೊಳ್ಳುವೆನು ಸತ್ಯಭಾಮ. ಹಾಗಾದ್ರೆ ಹೇಳಿದನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳಮ್ಮ. ಭಾವ ಬಲರಾಮನೇ, ನೀನು ಕೇಳು ಎನ ಯೋಚನೆ. ಭಾವ ಬಲರಾಮನೇ, ನೀನು ಕೇಳು ಎನ ಯೋಚನೆ. ಭುವನ ಬೇರನೆ ರಣಗಂಭೀರನೆ, ಭುವನ ಬೇರನೆ ರಣಗಂಭೀರನೆ, ಯಲೋದಾರನೆ. ಭಾವ ಬಲರಾಮನೇ, ನೀನು ಕೇಳು ಎನ ಯೋಚನೆ. ಭುವನದಿ ವೀರನು ಆದಿ ಪಾರ್ಥನು, ಆತನ ಸುರನು ವೀರವಿಮಾನನೆ. ಭುವನದಿ ವೀರನು ಆದಿ ಪಾರ್ಥನು, ಆತನ ಸುರನು ವೀರವಿಮಾನನೆ. ಅಹೋ ಭಾವ, ಸತ್ಯಭಾಮ, ಕೋದಂಡ ವಿದ್ಯೆಯಲ್ಲಿ ಪಾಂಡಿತ್ಯನಾದ ಅಭಿಮಾನ್ಯಗೆ ನಿನ್ನ ಮಗಳಾದ ಶಶಿರೇಖೆಯನ್ನು ಕೊಟ್ಟರೆ ಅವರಿಬ್ಬರ ಜೋಡಿಯು ಈಡು ಜೋಡು ಚೆಂದಾಗಿ ಕಾಣುವುದು. ಅಹೋ ಭಾವ, ಸತ್ಯಭಾಮ, ಇಂದು ಮುಂದೆ ಆಲೋಚನೆಯನ್ನು ಮಾಡದೆ ತಕ್ಷಣವೇ ಶಶಿರೇಖೆಗೂ ಅಭಿಮಾನ್ಯಗೂ ಲಗ್ನವನ್ನು ಮಾಡು ಭಾವ ಬಲಭದ್ರ ದೇವ. ಕಾಲ ಬಂದಾಗ ನೋಡಿದರ ಸತ್ಯಭಾಮ. ತಾತ, ಕಾಂತೆ, ಪ್ರಿಯ, ಪ್ರಿಯರೇ, ಸತ್ಯಭಾಮ ಕೃಷ್ಣ ಹೇಳಿದ ಮಾತು ನಿನ್ನ ಮನಸ್ಸಿನಲ್ಲಿ ಹೇಗೆ ಮೂಡಿತು? ಆ ಶಾಂತವಾದ ಕಾಂತೆ, ಕಾಂತ, ಕಾಂತೆ, ಹಾಗಾದ್ರೆ ಹೇಳುವುದಕ್ಕೆ ಅದೇನು ಮಾತು ಚೆನ್ನಾಗಿ ಹೇಳ. ಧೋರಣೆ ತನಯ ನಿನ್ನ ಅಭಿಪ್ರಾಯ ತಿಳಿಯದೆ ಕೇಳಿದೆ ನಿನ್ನಯ ಹೃದಯ. ಹರೇ!
ಎರಡು ಎಂತ ಕಚರ ಪಟಾಕಿಗಳ ಎಂತ ಕಚರ ಅವರು ಏನು ತನಯ ಅಹೋ ಅಹೋ ಕಾಂತೆ ತೀರ್ಪಿನ ಅಭಿಪ್ರಾಯವ ಹ ಅಲ್ಲ ನನ್ನೇ ಶ್ರೀಕೃಷ್ಣ ಸತ್ಯಭಾಮ ಹೇಳಿದ ಮಾತು ನಿನ್ನ ಮನಸ್ಸಿನಲ್ಲಿ ಹೇಗಿರುವುದು ಮತ್ತು ನಿಮ್ಮ ತಂಗಿ ಆಸೆಯನ್ನು ನೆರವೇರಿಸುತ್ತ ಗುಣವಂತ ಅಹೇ ರಮಣೆ ಸತ್ಯಭಾಮ ಕೃಷ್ಣನ ಹೇಳದ ವಿಷಯದಲ್ಲಿ ಮತ್ಸರ ತುಂಬಿದಂತೆ ಆಯಿತು. ನೀನು ಸಹೋದಂತೆ ಕೇಳುತ್ತಿದೆಯಲ್ಲ, ಆಗ ಇಲ್ಲಿಯೂ ಚಿಕ್ಕ ಬಾರಿ ಲಗ್ನದ ಸಂಗತಿ ಏನು ತಂದೆರನ್ನು ಮೊದಲು ಧಾರಣವಾಗಿ ಆಲೋಚನೆಯನ್ನು ಮಾಡಿದ್ರು ನನ್ನ ಮನೆ ಕಾಂತ ಇದಲ್ಲದೆ ಮತ್ತೆ ಏನಕ್ಕೆ ಮಾತು ಚೆನ್ನಾಗಿ ಹೇಳು. ಪ್ರಾಣ ಕಾಂತ ಕೇಳನ ಮಾತ ಕೃಷ್ಣನ ನೆನದಾರೆ ಸರ್ವಮು ಸಂಪಾದ ಪ್ರಾಣ ಕಾಂತ ಅಹೇ ಪ್ರಾಣಕಾಂತಿ ಸತ್ಯಭಾಮ ಪ್ರಿಯ ಹ ಪ್ರಿಯರೇ ಹೇಳಿದ ಮಾತಿಗೆ ಸಮ್ಮತಿ ಕೊಟ್ಟು ನಿನ್ನ ಮಗಳನ್ನು ಸುಭದ್ರಿ ಮಗನಾದ ಅಭಿಮನ್ಯುಗೆ ಕೊಡು ಕಾಂತ ಗುಣವಂತ ಅಹೇ ಪ್ರಿಯರೇ ಸತ್ಯಭಾಮ ಕೃಷ್ಣನು ಬೇಸರಗೊಂಡಕ್ಕೆ ಅವೇನು ಪ್ರಸಂಗ ಅರಿಯೋದಕ್ಕೆ ಚಿಕ್ಕವರೇ, ಕಟ್ಟನಿಷ್ಠೂರುಗಳ ಅರಿಯೋದಕ್ಕೆ ಅವರೇನು ಚಿಕ್ಕವರಲ್ಲ. ನಾನು ಯಾರಿಗೆ ಮೋಸ ಮಾಡೋದಕ್ಕೆ ಏನ ಕಾರ್ಯಗಳು ಮಾಡಲಿಲ್ಲ ನಮ್ಮನೆ ಸತ್ಸರವರೇ. ಅಣ್ಣ ಬಲಭದ್ರ ತಂಗಿ ಸುಭದ್ರ ಹೇಳುವನೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಧರಣಿ ಪಾಲನೆ ಕಣ್ಣ ಯಾಗಲೆಂದರೆ. ಧರಣಿ ಪಾಲನೆ ಕಣ್ಣ ಯಾಗಲೆಂದರೆ. ನಡುಕು ಎನ್ನ ಕೋರಿಕೆಯೇನೆ, ನಡುಕು ಎನ್ನ ಕೋರಿಕೆಯೇನೆ, ಬೇಡಿಕೊಂಡೆನಾ. ಧರಣಿ ಪಾಲನೆ ಕಣ್ಣ ಯಾಗಲೆಂದರೆ. ತಂಗಿ ಸುಭದ್ರ ತವರು ಮನೆ ಶಶಿರೇಖೆಯನ್ನು ಧೈರ್ಯದಿಂದ ಕೇಳ್ಬೇನು. ನಿನ್ನವರೆಗೂ ಅನ್ಯರು ನನಗೆ ಯಾರಿರುವರು ಬಲಭದ್ರ. ತಂಗಿ ಸುಭದ್ರ ಆದ ಕಾರಣ ನಿನ್ನ ಮಗನಾದ ಶಶಿರೇಖೆಯನ್ನು ಎನ್ನ ಮಗನಾದ ಅಭಿಮನ್ಯುವಿಗೆ ಕೊಡಬೇಕೆಂದು ಕೇಳಿಕೊಳ್ಳುವಿನ ಅಣ್ಣ ರಾಜಾಕರಗಣ್ಯ. ಕಾಲ ಬಂದಾಗ ನೋಡುವರ ತಂಗಿ. ಅಹೋ ಭಾವ ಸತ್ಯಭಾಮ ಇನ್ನು ಏಕೆ ಯೋಚನೆಯನ್ನು ಮಾಡಿದೆ? ನಿನ್ನ ತಂಗಿಯಾದ
ನಿನ್ನ ಸತಿಯಾದ ರೇವತಿ ಕೂಡ ಮದುವೆಗೆ ಒಪ್ಪಿಗೆಯನ್ನು ನೀಡಿರುವಾಗ ನೀನೇಕೆ ಯೋಚನೆಯನ್ನು ಮಾಡುವೆ? ಅಗೋ ಭಾವನಾದ ಬಲಭದ್ರ. ಸತ್ಯಭಾಮ, ಅಗೋ ಭಾವ. ಸತ್ಯಭಾಮ, ನಿನ್ನಯ ಸೌತೆಯ ಶಶಿರೇಖೆಯರು ಅಭಿಮಾನಿಯನ್ನು ಮಾಡುತ್ತಿರುವವರೇ. ಹರ್ಷವ ಪಡುವರು ಎದರಲೇ, ಎದರಲೇ ಮದುವೆಯ ಮಾಡುನಿ. ಎದರಲೇ, ಎದರಲೇ ಮದುವೆಯ ಮಾಡುನಿ. ಭಾವ ಬಲರಾಮನೇ, ನೀನು ಏನು ಯೋಚನೆ? ಅಹೋ ಭಾವ, ಸತ್ಯಭಾಮ, ಶಶಿರೇಖೆಗೂ ಮತ್ತು ಅಭಿಮಾನ್ಯಗೂ ಜೋಡಿಯು ಧನಕನಕವು ಹೆಚ್ಚಾದಂತೆ ತೋರುವುದು. ಹ. ಆದ್ದರಿಂದ ನೀನು ಅಷ್ಟೊಂದು ವಿಚಾರವನ್ನು ಗೊಳ್ಳದೆ ಅವರಿಬ್ಬರ ಲಗ್ನವನ್ನು ಮಾಡಿದರೆ ವನವಾಸದಲ್ಲಿರುವ ಪಾಂಡವರೈವರು ಕೂಡ ಸಂತೋಷವನ್ನು ಪಡುವರು. ತಿಳಿಯಿತೇ ರೋಹಿಣಿ ನಂದನ, ಮಾಡುವೆನು ನಿನ್ನ ಪಾದಕ್ಕೆ ವಂದನ. ಅಮ್ಮ ಶಶಿ ಅಂತ ಸತ್ಯಭಾಮ, ಶ್ರೀಕೃಷ್ಣರ ಹೇಳಿದ ಮುಂಚಿತವಾಗಿ ಶ್ರೀಕೃಷ್ಣರು ಹೇಳಿದ ಮಾತುಗಳು ಎನ್ನ ಮನಸ್ಸಿಗೆ ನಾಟಿರುವುದು. ನೀನು ಸಹ ಅವರಂತೆ ಕೇಳುತ್ತಿದೆಯಲ್ಲ, ನಮ್ಮ ಎತ್ತವೇನಿದೆ ದೈವಾತಿಯಂ ಸರ್ವ ಜಗತ್ತಂ ಅಂದಾಗೆ ಸರ್ವವು ದೈವಾತಿಗಳ ಹೊರತು ಮನುಷ್ಯನ ಎತ್ತವೇನಿದೆ. ಇವರಿಬ್ಬರಿಗೆ ವಿವಾಹ ಮಾಡು ಎಂದು ಹೇಳಿದೆಯಲ್ಲ, ಬ್ರಹ್ಮಬಂಧ ಸಂಕಲ್ಪವು ಹೇಗಿರುವುದು ಏನು? ಸಾಧ್ಯವಾದರೆ ಇವರಿಬ್ಬರಿಗೆ ಸತಿಪತಿ ಆಗದಂತೆ ವಿರೋಧದಲ್ಲಿ ಬಂದಿದ್ದರೆ ಸಾಧ್ಯವಾಗಿ ಬರುತ್ತೇನೆ, ತಪ್ಪಿಸುವರಾರು ಇಲ್ಲವಾ